ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ದುಷ್ಟನಾದ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ದೈವಧ್ಯಾನದ ಈ ತನ್ಮಯನಾಗಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿದ್ದು ಇದಕ್ಕೆ ನೀನು ಸಮ್ಮತಿಸಬೇಕು ಕುಮಾರ. ಜನಕ, ನಿಮ್ಮ ಆಜ್ಞೆಯನ್ನು ನಾನು ಯಾವಾಗಲೂ ಶಿರಸಾವಹಿಸಿ ನಡೆಸಿಕೊಳ್ಳಬೇಕು. ಆದರೆ ಎಂಬ ಅಯೋಧ್ಯೆಗೆ ಕುಮಾರ. ಜನಕ, ಭರತ ಶತ್ರುಘ್ನರು ಅರಮನೆಯಲ್ಲಿ ಇಲ್ಲದಿರುವ ಇಂತಹ ಸಂದರ್ಭದಲ್ಲಿ ಪಟ್ಟಾಭಿಷೇಕಕ್ಕಾದರೂ ಅವಸರಬೇಕು. ಅವರು ಹಿಂತಿರುಗಲಿ, ತದನಂತರ ಎಲ್ಲರೂ ಯೋಚಿತರಾಯಿತಲ್ಲವಿದ್ದಾರೆ. ಕುಮಾರ, ಅವರಿಗೂ ಹೇಳಿ ಕಳಿಸಿದ್ದೀರಿ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಗುರುಗಳಾದ ವಸಿಷ್ಠರು ನಿಶ್ಚಯಿಸಿರುವುದಕ್ಕೂ ತ್ವರಿತವಾಗಿರುವುದರಿಂದ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಾಗಿರುವುದಲ್ಲದೆ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಅಲ್ಲದೆ ಆಲಸ್ಯಂ ಅಮೃತಂ ಎಂಬಂತೆ ಶುಭ ಮುಹೂರ್ತಕ್ಕೆ ವಿಳಂಬವು ವಿಷವಾಗುವುದು. ಆದುದರಿಂದ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗಬೇಕು. ಮಹದಾಜ್ಞೆ ಮಹದಾಜ್ಞೆ. ರಾಮಚಂದ್ರ